ಕರ್ತನಲ್ಲಿ ಪ್ರೀತಿ ಉಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನೂ ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ಎಲ್ಲರೂ ಸಂತೋಷವಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನಾನು ನಂಬ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ ಎಂಬುದಾಗಿ. ಸೊ ಈಗ ನಾವು ಮುಂದುವರೆದು ನಾವು ಧ್ಯಾನಿಸ್ಲಿಕ್ಕಿರೋಣ. ಉಜ್ಜೀವನಕ್ಕಾಗಿ ನಾವು ಹೇಗೆ ಸಿದ್ಧರಾಗಬೇಕು. ಅನೇಕ ರೀತಿಯಾದ ಸಿದ್ಧತೆ ಉಂಟು. ಶಾರೀರಿಕವಾದ ಸಿದ್ಧತೆ ಉಂಟು, ಅದೇ ರೀತಿಯಲ್ಲಿ ಮಾನಸಿಕವಾದ, ಆತ್ಮಿಕವಾದ ಸಿದ್ಧತೆಗಳುಂಟು. ಅನೇಕ ರೀತಿಯಾದ ಸಿದ್ಧತೆಗಳದೆ. ಅದರಲ್ಲಿ ಆತ್ಮಿಕವಾದ ಕೆಲವು ಸಿದ್ಧತೆಗಳು ಮುಖ್ಯ. ಸೊ ನಾವು ಉಜ್ಜೀವಿಸಲ್ಪಡಬೇಕಂದ್ರೆ ಮೊದಲನೇದಾಗಿ ನಾವು ಕ್ರಿಸ್ತನನ್ನು ಅರಿತುಕೊಳ್ಳಬೇಕು. ಆತನು ತಂದೆಯ ಹೃದಯವನ್ನು ಅರಿತುಕೊಳ್ಳಬೇಕು. ನಾವು ಯಾವಾಗ ಆತನ ಹೃದಯವನ್ನು ಅರಿತುಕೊಳ್ತೇವೋ ಆಗ ಅದರಂತೆಯೇ ಜೀವಿಸಲಿಕ್ಕೆ ಸಾಧ್ಯ. ಆತನು ಯಾರೆಂಬುದು ನಮಗೆ ಮುಖ್ಯವಾಗಿ ಗೊತ್ತಾಗಬೇಕಾಗಿದೆ ಪ್ರಿಯರೇ. ಆತನು ಎಂಥವನು, ಆತನು ಈ ಕಾಲಕ್ಕೆ ಹೇಗೆ ಜೀವಿಸಬೇಕೆಂದಿದ್ದಾನೆ, ಆತನು ಈ ಕಾಲಕ್ಕೆ ಹೇಗೆ ಯೋಚಿಸ್ತಾ ಇದ್ದಾನೆ, ಅದನ್ನು ನಾವು ಯೋಚಿಸುವವರಾಗಬೇಕು. ಸೊ ಆಗ ಮಾತ್ರವೇ ನಾವೇನಾಗ್ತೀವಿ ಅಂತ ಹೇಳಿದ್ರೆ ಉಜ್ಜೀವಿಸಲ್ಪಡೋದಕ್ಕೆ ಸಾಧ್ಯ. ಸೊ ಈಗ ನಾವು ಮುಂದುವರೆದು ನಾವು ಧ್ಯಾನಿಸ್ಲಿಕ್ಕಿರೋಣ. ನಾವು ಮತ್ತಾಯ ಬರೆದ ಸುವಾರ್ತೆಯನ್ನು ನಾವು ತೆಗೆದುಕೊಂಡಿದ್ದೇವೆ. ಆ ಮತ್ತಾಯ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದ 21ನೇ ವಚನವನ್ನು ನಾವು ನೋಡೋಣ. ಯೇಸು ಸ್ವಾಮಿ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೂ ಅನೇಕ ವಿಚಾರಗಳನ್ನು ಇಲ್ಲಿ ತರುವುದನ್ನು ನಾವು ನೋಡ್ತೇವೆ. ಅನೇಕ ಹಳೆ ಒಡಂಬಡಿಕೆ ಅನೇಕ ವಿಷಯಗಳನ್ನು ಅವರು ತಂದು ಅನೇಕ ವಿಷಯಗಳ ಕುರಿತಾಗಿ ಅವರು ಮಾತಾಡುವುದನ್ನು, ಬೋಧಿಸುವುದನ್ನು ನಾವು ನೋಡ್ತೇವೆ. ಈಗ 21ನೇ ವಚನದಿಂದ 26ನೇ ವಚನದವರೆಗೂ ಒಂದು ವಿಷಯವನ್ನು ಯೇಸು ಇಲ್ಲಿ ಹೇಳುವುದನ್ನು ನಾವು ಕಾಣ್ತೇವೆ. ಅದನ್ನು ಓದಿ ನಂತರ ನಾವು ಧ್ಯಾನಿಸೋಣ. ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ನಿನ್ನ ಕಾಣಿಕೆಯನ್ನು ಕೊಡು. ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೊ. ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು, ನ್ಯಾಯಾಧಿಪತಿಯು ನಿನ್ನನ್ನು ಓಲೆಕಾರನ ಕೈಗೆ ಒಪ್ಪಿಸಿಕೊಟ್ಟಾನು. ಆಗ ನೀನು ಸೆರೆಯಲ್ಲಿ ಬಿದ್ದೀಯೆ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲಾ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ನರಹತ್ಯೆ ಮಾಡಬಾರ್ದು ಎಂಬ ಆಜ್ಞೆಯನ್ನು ಹಳೆ ಒಡಂಬಡಿಕೆಯಲ್ಲಿ ನೀವು ಕೇಳಿದ್ದೀರಿ ಅಷ್ಟೇ, ನಿಮ್ಮ ಹಿರಿಯರು ಹೇಳಿದ್ದಾರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಯಾರಾದರೂ ಒಬ್ಬ ಸಹೋದರನ ಮೇಲೆ ಸಿಟ್ಟು ಮಾಡುವುದಾದರೆ, ನೀಚ ಅನ್ನೋದಾದರೆ, ಮೂರ್ಖ ಅನ್ನೋದಾದರೆ ಅಗ್ನಿ ನರಕಕ್ಕೂ ನ್ಯಾಯ ವಿಚಾರಣೆಗೂ ಗುರಿ ಆಗ್ತೀರಿ ಎಂಬುದಾಗಿ ಸ್ವಾಮಿ ಹೇಳೋದನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ. ಮತ್ತು ನಮ್ಮ ಕಾಣಿಕೆಗಳನ್ನ ನಾವು ಯಜ್ಞವೇದಿಯ ಮುಂದೆ ಆಲಯಕ್ಕೆ ತಂದಾಗ ಯಾರೋ ಒಬ್ಬ ಸಹೋದರನಿಗೆ ನಮ್ಮ ಮೇಲೆ ವಿರೋಧವಿದ್ದರೆ ನಾವು ಹೋಗಿ ಬೇಗ ಸರಿಪಡಿಸ್ಕೊಂಡು ಕಾಣಿಕೆಯನ್ನು ಹಾಕಬೇಕೆಂಬುದಾಗಿ ಯೇಸು ಆಮೇಲೆ ಹೇಳ್ತಾರೆ. ಅದಾದ ನಂತರ ನಿನ್ನ ವಾದಿಯ ಸಂಗಡ ದಾರಿಯಲ್ಲಿರುವಾಗಲೇ ಸಮಾಧಾನ ಮಾಡಿಕೊ. ಇಲ್ದಿದ್ರೆ ಆತ ಏನ್ ಮಾಡ್ತಾನೆ, ಓಲೆಕಾರರ ಕೈಗೆ ಒಪ್ಪಿಸ್ತಾನೆ. ಓಲೆಕಾರರು ನ್ಯಾಯಾಧಿಪತಿಗಳ ಕೈಗೆ ಒಪ್ಪಿಸ್ತಾರೆ. ನ್ಯಾಯಾಧಿಪತಿಗಳು ಏನ್ ಮಾಡ್ತಾರೆ, ನಿನ್ನನ್ನು ಸೆರೆಗೆ ಹಾಕ್ತಾರೆ. ಸೆರೆಗೆ ಹಾಕಿದ್ಮೇಲೆ ನೀನು ಅಲ್ಲಿ ಕೊಡಬೇಕಾದ ಸಾಲವನ್ನ ಪರಿಪೂರ್ಣವಾಗಿ ನೀನು ತೀರಿಸುವವರೆಗೂ ಒಂದು ಕಾಸನ್ನು ಬಿಡದೆ ಕಡೆಯವರೆಗೂ ನಿನ್ನ ಅಲ್ಲಿ ಹಿಡಿದು ಬಾಧಿಸುವವರಾಗಿದ್ದಾರೆ ಎಂಬುದಾಗಿ ಯೇಸು ಈ ಭಾಗದಲ್ಲಿ ಹೇಳೋದನ್ನು ನಾವು ಕಾಣ್ತೇವೆ. ಹಾಗಿದ್ರೆ ಪ್ರಿಯರೇ, ಇಲ್ಲಿ ಯೇಸು ಇದನ್ನ ಹೇಳ್ತಿದ್ದಾರೆ ಅಂದ್ರೆ ಅವರು ನಡೆದಿದ್ದಾರೆ, ಅದಕ್ಕೆ ಅವರು ಹೇಳ್ತಿದ್ದಾರೆ. ಯೇಸು ಯಾರನ್ನೂ ನೀಚ ಅನ್ನುವವರಲ್ಲ, ಯಾರನ್ನೂ ಯೇಸು ಸ್ವಾಮಿ ಮೂರ್ಖ ಅನ್ನಲಿಲ್ಲ. ಮತ್ತೊಂದು ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ಯೇಸು ನರಹತ್ಯೆ ಮಾಡದವನು. ಈ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ, ಮನುಷ್ಯರ ಕುರಿತಾದ ಆಜ್ಞೆಗಳಲ್ಲಿ ಒಂದು ಆಜ್ಞೆ ಏನಂದ್ರೆ ನರಹತ್ಯೆ ಮಾಡಬಾರದು. ಸೊ ಯೇಸು ಯಾರ್ದಾದ್ರೂ ನರಹತ್ಯೆ ಮಾಡಿದ್ರ ಅಂದ್ರೆ, ಸತ್ಯವೇದದಲ್ಲಿ ಯಾರೊಬ್ಬರ ಮೇಲೆಯೂ ಯೇಸು ನರಹತ್ಯೆ ಮಾಡಲಿಲ್ಲ, ಯಾರನ್ನೂ ಕೊಲೆ ಮಾಡಲಿಲ್ಲ. ಮತ್ತೆ ಯೇಸು ಯಾರನ್ನೂ ಮೂರ್ಖ ಅನ್ಲಿಲ್ಲ, ನೀಚ ಅನ್ಲಿಲ್ಲ. ಎಲ್ಲರನ್ನೂ ಕ್ಷಮಿಸಿದ್ದಾರೆ, ಎಲ್ಲರನ್ನೂ ಪ್ರೀತಿಸಿದ್ದಾರೆ. ಅವರು ನ್ಯಾಯ ವಿಚಾರಣೆ ಮಾಡಲಿಕ್ಕೆ ಬರಲಿಲ್ಲ, ಬದಲಾಗಿ ಅವರು ಬಂದದೇ ಏನಕ್ಕಾಗಿ, ಕರುಣೆ ತೋರಿಸುವುದಕ್ಕೋಸ್ಕರವಾಗಿ, ಕೃಪೆ ತೋರಿಸುವುದಕ್ಕೋಸ್ಕರ, ಪ್ರೀತಿ ತೋರಿಸುವುದಕ್ಕೋಸ್ಕರವಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ನಾವು ಜೀವಿಸಲ್ಪಡಬೇಕಂದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗಬೇಕಾದ ಒಂದು ವಿಷಯ, ನನ್ನ ಯೇಸುವು ಈ ಲೋಕಕ್ಕೆ ಬಂದದ್ದೇ ಪ್ರೀತಿ ತೋರಿಸುವುದಕ್ಕೋಸ್ಕರ.
ಏಸು ನೆನೆಸಿದ್ರೆ ಯಾರನ್ನ ಬೇಕಾದ್ರೂ ಕೊಲ್ಬಹುದಾಗಿತ್ತು. ಹಳೆ ಒಡಂಬಡಿಕೆಯ ರಾಜರು ಪ್ರವಾದಿಗಳು ಕೊಂದಂತೆ, ಕೆಟ್ಟ ಜನಗಳನ್ನ ನಾಶ ಮಾಡಿದಂತೆ, ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ವಿಗ್ರಹಾರಾಧನೆ ಮಾಡಿದವ್ರನ್ನ ನಾಶ ಮಾಡಿದಂತೆ ನಮ್ಮನ್ನು ನಾಶ ಮಾಡಬಹುದಾಗಿತ್ತು. ಆದರೆ ಅವರು ನಾಶ ಮಾಡುವುದಕ್ಕಾಗಿ ಬರಲಿಲ್ಲ, ಕರುಣೆ ತೋರಿಸುವುದಕ್ಕಾಗಿ ಅವರು ಬಂದಿದ್ದಾರೆ, ಕೃಪೆ ತೋರಿಸುವುದಕ್ಕಾಗಿ ಅವರು ಬಂದಿದ್ದಾರೆ. ಮೋಶೆಯಂತೆ ಏಸು ನರಹತ್ಯೆ ಮಾಡದವನು. ಮೋಶೆ ನರಹತ್ಯೆ ಮಾಡಿರ್ಬಹುದು, ಆದರೆ ಏಸು ನರಹತ್ಯೆ ಮಾಡಲಿಲ್ಲ. ಏಸು ಯಾರನ್ನು ನೀಚ ಅನ್ನಲಿಲ್ಲ. ಯೇಸು ಸ್ವಾಮಿ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಕಾಣಿಕೆ ವಿಷಯದಲ್ಲಿ ನಾವು ನೋಡುವಾಗ ಏಸು ತನ್ನನ್ನೇ ತಾನು ಶಿಲುಬೆಯ ಮೇಲೆ ಬಲಿಯನ್ನು ಸಮರ್ಪಿಸುವಾಗ ಯೇಸು ಸ್ವಾಮಿ ಆ ಇಂದಿನ ರಾತ್ರಿ ಎಲ್ಲರಿಗಾಗಿಯೂ ಪ್ರಾರ್ಥಿಸಿದ್ದಾರೆ, ಎಲ್ಲರನ್ನ ಕ್ಷಮಿಸಿದ್ದಾರೆ, ತಂದೆ ಮುಂದೆ ಪ್ರಾರ್ಥಿಸಿದ್ದಾರೆ. ಮತ್ತು ಶಿಲ್ಬೆ ಮೇಲೆ ಕೂಡ ಎಲ್ಲರನ್ನ ಕ್ಷಮಿಸುವವನಾಗಿ ಯೇಸು ಕಾಣಿಸಲ್ಪಟ್ಟಿದ್ದಾರೆ. ಈವನ್ ಅಲ್ಲಿದ್ದ ಪರಿಸಾಯರು, ಸದುಕಾಯರು, ಅಲ್ಲಿರ್ತಕ್ಕಂಥ ಓಲೆಕಾರರು, ಅಲ್ಲಿದ್ದ ಪಿಲಾತ, ಹೆರೋದ, ಎಲ್ಲಾ ಇಸ್ರಾಯೇಲಿಯರನ್ನ, ಎಲ್ಲಾ ರೋಮ್ ಸರ್ಕಾರದವ್ರನ್ನ ಯೇಸು ಪ್ರೀತಿಸುವವನಾಗಿ ಕಾಣಿಸಲ್ಪಟ್ಟಿದ್ದಾನೆ. ಅವ್ರು ಏನ್ ಮಾಡ್ತಾ ಇದ್ದಾರೋ ಸ್ವಾಮಿ, ಅವರ ಅರಿಯರು ಕ್ಷಮಿಸು ಎಂಬುದಾಗಿ ಯೇಸು ಕೇಳೋದನ್ನ ನಾವು ಕಾಣ್ತೇವೆ ಪ್ರಿಯರೇ. ಸೊ ಹಾಗಿದ್ರೆ ಈ ಭಾಗದಲ್ಲಿ ಯೇಸು ಅದನ್ನು ಹೇಳುವಾಗ ಅದರಂತೆ ನಡೆದಿರೋದ್ರಿಂದ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗೆ ನಮಗೂ ಕೂಡ ಈ ದಿವಸ ಹೇಳಲ್ಪಡ್ತಿರುವಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ನಾವು ಕೂಡ ಉಜ್ಜೀವಿಸಲ್ಪಡಬೇಕಂದ್ರೆ ನಮ್ಮ ಸಹೋದರರನ್ನ ಪ್ರೀತಿಸುವವರಾಗಬೇಕು. ನಾವು ಕೋಪಿಸುವವರಾಗಿ ಕಾಣಿಸಲ್ಪಟ್ರೆ ನಾವು ಅವ್ರನ್ನ ಪ್ರೀತಿಸಕ್ಕಾಗಲ್ಲ. ಯೇಸು ಸ್ವಾಮಿ ಮತ್ತೊಂದು ಭಾಗದಲ್ಲಿ ನಾವು ನೋಡೋದಾದ್ರೆ, ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಯೇಸು ಆ ಕಾನಾ ಊರಿನ ಮದುವೆ ಮನೆಗೆ ಹೋಗಿ ಬಂದ ನಂತರ ಯೇಸು ಸ್ವಾಮಿ ದೇವಾಲಯಕ್ಕೆ ಹೋಗ್ತಾರೆ. ಅದನ್ನು ನಾವು ನೋಡ್ತೇವೆ. 2ನೇ ಅಧ್ಯಾಯ ತೆಗೆದುಕೊಳ್ಳೋಣ. 2ನೇ ಅಧ್ಯಾಯದ 13ನೇ ವಚನ. ಆಗ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರ ಬಂದುದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಅಲ್ಲಿ ದೇವಾಲಯದೊಳಗೆ ದನ ಕುರಿ ಪಾರಿವಾಳ ಮಾರುವವರನ್ನು ಕೂತಿರುವ ಚೀನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ ದನ ಸಹಿತ ಎಲ್ಲರನ್ನು ದೇವಾಲಯದ ಹೊರಕ್ಕೆ ಅಟ್ಟಿ ಚೀನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ ಇವುಗಳನ್ನು ಇಲ್ಲಿಂದ ತಕ್ಕೊಂಡು ಹೋಗಿರಿ, ನಾನು ತಂದೆಯ ಮನೆಯನ್ನು ಸಂತೆ ಮಾಡಬೇಡ್ರಿ ಎಂದು ಹೇಳಿದನು. ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು. ಯಹೂದ್ಯರು ಆತನನ್ನು, ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತಿ ಎಂದು ಕೇಳಿದ್ದಕ್ಕೆ, ಯೇಸು ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಎಬ್ಬಿಸುವೆನು ಅಂದನು. ಇಲ್ಲಿ ನೋಡುವಂಥ ಮತ್ತೊಂದು ವಿಷಯ, ಯೇಸು ಸ್ವಾಮಿ ಆಲಯದ ಮೇಲೆ ಕೋಪಿಸ್ಕೊಂಡಾಗ ಕಾಣಿಸ್ತದೆ. ಆದರೆ ಅವರು ಕೋಪಿಸ್ಕೊಳ್ಳಿಲ್ಲ, ಬದಲಾಗಿ ಆಲಯದ ಮೇಲಿದ್ದ ಅಭಿಮಾನವನ್ನು ಅವರು ತೋರಿಸಿದ್ದಾರೆ. ಆಲಯಕ್ಕೆ ಬರುವಾಗ ಪಸ್ಕಾ ಹಬ್ಬದ ಹತ್ತಿರಕ್ಕೆ ಪ್ರತಿ ಸರಿ ಆಲಯಕ್ಕೆ ಬರ್ತಾ ಇದ್ರು. ಈ ಸರಿಯೂ ಆ ಪಸ್ಕಾ ಹಬ್ಬದ ಹತ್ತಿರದಲ್ಲಿ ಆಲಯಕ್ಕೆ ಬರ್ತಿದ್ದಾರೆ. ಸುಮಾರು ಅವರ 33 ವರ್ಷಗಳ ಕಾಲವೂ ಸಹ ಅವರು ಪ್ರತಿ ವರ್ಷ ಆಲಯಕ್ಕೆ ಬರ್ತಾ ಇದ್ರು. ಪ್ರತಿ ವರ್ಷ ಎಷ್ಟು ಬಾರಿ ಬರ್ತಿದ್ರೋ ಗೊತ್ತಿಲ್ಲ, ಆದರೆ 12ನೇ ವಯಸ್ಸಿನಲ್ಲಿ ಅವರು ಪಸ್ಕಾ ಹಬ್ಬದ ಸಮಯದಲ್ಲಿ ಬಂದಿರೋದನ್ನ ಅಲ್ಲಿ ದಾಖಲಿಸಲಾಗಿದೆ. ಅದೇ ಥರ ಇಲ್ಲಿ 33ನೇ ವರ್ಷದಲ್ಲಿ ಅವರು ಕೊಲ್ಲಲ್ಪಡುವ ಅದೇ ವರ್ಷದಲ್ಲಿ ಅವರು ಬಂದಿರೋದು ದಾಖಲಾಗಿದೆ. ಅವರು ಬಂದ ಕಡೆಯ ವರ್ಷದಲ್ಲಿ ಯೇಸು ಸ್ವಾಮಿ ಆ ಆಲಯ ಮಾರಾಟ ಸ್ಥಳವಾಗಿ ಸಂತೆಯಂತೆ ಕಂಡದ್ದು 33ನೇ ವರ್ಷದಲ್ಲಿ ಕಂಡದೆ. ಆದರೆ ಹಿಂದಿನ ವರ್ಷದಲ್ಲಿ ಆ ರೀತಿ ಇರಲಿಲ್ವ ಅಂದ್ರೆ ಇತ್ತು. ಆದರೆ ಯೇಸು ಸ್ವಾಮಿ ಸಮಯಕ್ಕಾಗಿ ಕಾಯ್ತಾ ಇದ್ರು, ತಂದೆಯ ಸಮಯಕ್ಕಾಗಿ ಕಾಯ್ತಾ ಇದ್ರಿಂದ ಈಗ ಯೇಸು ಮಾತಾಡ್ತಾರೆ. ಇಲ್ಲಿ ದನಗಳು, ಕುರಿಗಳು, ಚೀನಿವಾರರು, ಹಣವನ್ನು ಬದಲಾಯಿಸುವವರು, ಆ ಒಂದು ಪಾರಿವಾಳವನ್ನು ಮಾರುವವರು ಎಲ್ಲರನ್ನ ಬಟ್ಟೆಯಿಂದ ಕೊರಡೆ ಮಾಡಿ ಅವೆಲ್ಲವನ್ನ ತೆಗೆದು ಕುರಿಗಳನ್ನೆಲ್ಲವನ್ನು ಓಡಿಸಿ, ದನಗಳೆಲ್ಲವನ್ನು ಓಡಿಸಿ ಎಲ್ಲರನ್ನ ಹೊರಗೋಡಿಸ್ತಾ ಇದ್ದಾರೆ. ಆಲಯವನ್ನು ಶುದ್ಧೀಕರಿಸ್ತಾ ಇದ್ದಾರೆ. ಇದೇನನ್ನು ಸೂಚಿಸ್ತದೆ? ಇಲ್ಲಿರ್ತಕ್ಕಂಥ ದನಗಳು, ಇಲ್ಲಿರ್ತಕ್ಕಂಥ ಕುರಿ ಪಾರಿವಾಳಗಳು ಇನ್ನು ಬೇಕಾದದಿಲ್ಲ. ನಾನೇ ಪಸ್ಕಾ ಹಬ್ಬಕ್ಕೆ ನೇಮಿಸಲ್ಪಟ್ಟ ಕುರಿಮರಿ. ಇನ್ನು ಮುಂದೆ ಇವುಗಳನ್ನ ಬಲಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯೇಸು ಇಲ್ಲಿ ಕೋಪ ಮಾಡ್ತಿಲ್ಲ, ಬದಲಾಗಿ ತನ್ನ ಶಿಲುಬೆಯ ಮರಣವನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇನ್ನು ಯಾರು ಬಲಿಯಾಗಿ, ಇಲ್ಲಿ ಯಾವ ಪ್ರಾಣಿಯು ಬಲಿ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಯಾವ ಮಾರಾಟವೂ ಬೇಕಾದದ್ದಿಲ್ಲ. ಸೊ ಹಾಗಿದ್ರೆ ನಾನೇ ಶಿಲುಬೆಯಲ್ಲಿ ಸಾಯಲ್ಪಡ್ಲಿಕ್ಕಿದ್ದೇನೆ, ನಾನೇ ಈ ಯಜ್ಞವೇದಿಯಲ್ಲಿ ಬಲಿಯಾಗ್ಲಿಕ್ಕಿದ್ದೇನೆ, ಅದಕ್ಕಾಗಿಯೇ ನಾನು ಬಂದಿದ್ದೇನೆ, ಇದನ್ನೆಲ್ಲವನ್ನು ತೆಗೆದುಕೊಂಡು ಹೋಗ್ರಿ. ಇನ್ನು ಮುಂದೆ ಇಲ್ಲಿ ಹಣ ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವ ದನವನ್ನು, ಕುರಿಯನ್ನು, ಪಾರಿವಾಳವನ್ನು ಮಾರಬೇಕಾದ ಅವಶ್ಯಕತೆ ಇಲ್ಲ. ಸೊ ಯೇಸು ಅದನ್ನು ತೋರಿಸ್ತಾರೆ. ಇನ್ನೊಂದು ಅಲ್ಲಿ ಆ ಆಲಯ ಅಭಿಮಾನವನ್ನು ಅವರು ತೋರಿಸ್ಕೊಳ್ತಾ ಇದ್ದಾರೆ ಹೊರತು ಕೋಪ ಮಾಡ್ತಿಲ್ಲ. ಇದು ಪರಿಶುದ್ಧವಾದ ಕೋಪ, ಇದು ದೇವರ ತಂದೆಯ ಕೋಪ. ಕೋಪದಲ್ಲಿ ಬೇರೆ ಬೇರೆ ರೀತಿಯಾದ ಕೋಪಗಳಿದೆ. ಮನುಷ್ಯನ ಕೋಪ, ಮನುಷ್ಯನ ಶರೀರದಿಂದ ಹುಟ್ಟುವ ಕೋಪ, ಇನ್ನೊಂದು ದೇವರೇ ಮಾಡುವ ಕೋಪ.
ಸೊ ಹಾಗಿದ್ರೆ ಯೇಸು ಇಲ್ಲಿ ಯಾರನ್ನೋ ಕೋಪ ಮಾಡಿ ಅವ್ರ ಮೇಲೆ ಕೋಪಿಸಿ ಸಿಟ್ಟು ಮಾಡಿ ಈ ರೀತಿಯಾದ ಪಾಪ ಮಾಡ್ತಿಲ್ಲ. ಆತನೇ ಬದಲಾಗಿ ಆತ ಏನು ಮಾಡ್ತಿದ್ದಾರೆ ಅಂದರೆ, ಇಲ್ಲಿ ಯೇಸು ಸ್ವಾಮಿ ಪರಿಶುದ್ಧವಾದ ಕೋಪವನ್ನು ಮಾಡಿ ಆಲಯವನ್ನು ಶುದ್ಧೀಕರಿಸುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಸೊ ಹಾಗಿದ್ರೆ ಮತ್ತೆ ವಿಚಾರಕ್ಕೆ ಬರೋಣ. ಯೇಸುವಿಗೆ ಯಾವ ಸಹೋದರನ ಮೇಲಾಗಲಿ ಏನಿಲ್ಲ, ಸಿಟ್ಟಿಲ್ಲ. ಯಾವ ಸಹೋದರನ ಮೇಲಾಗಲಿ ಸಿಟ್ಟಿಲ್ಲ, ಯಾರ ಮೇಲಾಗಲಿ ವಿರೋಧವಿಲ್ಲ. ಅದಕ್ಕೆ ನೋಡ್ರಿ, ಯೇಸು ಶಿಲುಬೆ ಮೇಲೆ ಬಲಿಯಾಗೋದಕ್ಕಿಂತ ಮುಂಚಿತವಾಗಿ ನನ್ನ ವಿಷಯದಲ್ಲಿ ಯಾರಿಗಾದ್ರೂ ವಿರೋಧವಿದ್ರೆ ಅವ್ರನ್ನ ಕ್ಷಮಿಸ್ಲಿ ಅಂತ ಹೇಳಿ ತಂದೆ ಮುಂದೆ ಅವರು ಪ್ರಾರ್ಥಿಸುವುದನ್ನು ನಾವು ಕಾಣ್ತೇವೆ. ಸಾಕಿದ್ರೆ ಈ ದಿವಸ ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ, ನನ್ನ ವಿಷಯದಲ್ಲಿ ಯಾರಿಗಾದ್ರೂ ವಿರೋಧವದೆಯೋ, ಸೊ ನಾವು ಬೇಗ ಸರಿಪಡಿಸ್ಕೊಳ್ಬೇಕು. ನಾನು ಯಾರ ಮೇಲೆ ಯಾರು ಸಿಟ್ಟು ಮಾಡ್ತಾ ಇದ್ದೇನೋ ನಾನು ಸರಿಪಡಿಸ್ಕೊಳ್ಬೇಕು. ಚಿ ನೀಚ ಚಿ ಮೂರ್ಖ ಅನ್ನುವವ್ರು ನಾವಾಗಿದ್ದೀವ, ಮೊದಲು ನಾವು ಜ್ಞಾಪಕ ಮಾಡ್ಕೊಳ್ಳೋಣ. ನಾವು ಮೂರ್ಖರಾದದ್ರಿಂದಲೇ, ನಾವು ಅಜ್ಞಾನಿಗಳಾಗಿದ್ದರಿಂದಲೇ, ನೀಚರಾದದ್ರಿಂದಲೇ ಯೇಸು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಮೊದಲು ನಾವೆಂಥವರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಪರಿಪೂರ್ಣರೋ, ನಾವು ಪರಿಪಕ್ವವಾದವರೋ ಇಲ್ಲವಲ್ಲ. ಹಾಗಿದ್ರೆ ಈ ಉಜ್ಜೀವನ ಬರಬೇಕಾದ್ರೆ ನಾವು ಎಂಥವರು, ನಾವು ಅದನ್ನು ಅರಿತುಕೊಳ್ಬೇಕು. ನಾವು ಅದನ್ನು ಅರಿತುಕೊಂಡು ಅದರಲ್ಲಿ ನಾವು ಜೀವಿಸುವವರಾಗಬೇಕು. ಅದರಿಂದ ಹೊರಗೆ ಬಂದು ನಾವು ಮತ್ತೊಬ್ಬರಿಗೆ ನಾವು ಕೃಪೆ ತೋರಿಸುವವರಾಗಬೇಕು. ಮತ್ತೊಬ್ಬ ಸಹೋದರನ ವಿಷಯದಲ್ಲಿ ಕೃಪೆ ತೋರಿಸುವನಾಗಬೇಕು. ಆಗ ಮಾತ್ರವೇ ಉಜ್ಜೀವನಕ್ಕೆ ಸಾಧ್ಯ ಪ್ರಿಯರೇ. ಯೇಸು ಕ್ರಿಸ್ತರು ಅದನ್ನೇ ಮಾಡಿದ್ದಾರೆ, ನಾವು ಕೂಡ ಅದನ್ನೇ ಮಾಡುವರಾಗೋಣ. ಪ್ರಾರ್ಥಿಸೋಣ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ, ನಿನಗೆ ವಂದನೆ ಸಲ್ಲಿಸ್ತೇವೆ. ನೀನು ನರಹತ್ಯೆ ಮಾಡದವನು, ಸಹೋದರನ ಮೇಲೆ ಕೋಪಿಸಿದವನು, ಸಿಟ್ಟು ಮಾಡದವನು ಸ್ವಾಮಿ, ಚೀ ನೀಚ ಮೂರ್ಖ ಅನ್ನದವನು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿನಗೆ ವಂದನೆ ಸಲ್ಲಿಸ್ತೇವೆ ಅಪ್ಪ, ನಿನಗೆ ಮಹಿಮೆ ಸಲ್ಲಿಸ್ತೇವೆ ಅಪ್ಪ, ನಿನಗೆ ಕೋಟಿ 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 ಸ್ತೋತ್ರ ಸಲ್ಲಿಸ್ತೇವೆ. ಸಮಯದಲ್ಲಿಯೂ ಕೂಡ ಕರ್ತನೆ, ಪ್ರತಿಯೊಬ್ಬೊಬ್ಬರ ಸಂಗಡ ನೀನು ಮಾತಾಡಿದ್ದೆಂದು ನಾನು ನಂಬ್ತೇನಪ್ಪ. ಯಾರ ವಿಷಯದಲ್ಲಾದರೂ ನಾವು ನ್ಯಾಯ ತೀರಿಸ್ತಾ ಇದ್ದೇವೋ, ಯಾರ ವಿಷಯದಲ್ಲಾದರೂ ಕೃಪೆ ತೋರಿಸದೇ ಇದ್ದೇವೋ, ಅವರೆಲ್ಲರಿಗೆ ಕೃಪೆ ತೋರಿಸ್ಲಿಕ್ಕೂ ಕರ್ತನೆ, ಅವರೆಲ್ಲರಿಗೂ ಕರುಣೆ ಪ್ರೀತಿಯನ್ನು ತೋರಿಸ್ಲಿಕ್ಕೂ ನಮಗೆ ಸಹಾಯ ಮಾಡು. ಉಜ್ಜೀವನ ಬರುವುದಕ್ಕೆ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೆ ಸಹಾಯ ಮಾಡು. ಅನೇಕರು ಉಜ್ಜೀವಿಸಲ್ಪಡುವುದಕ್ಕೆ ನಾವು ಕಾರಣರಾಗೋದಕ್ಕೆ ಸಹಾಯ ಮಾಡು ಸ್ವಾಮಿ. ಹಾಗೆ ನೀವು ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.